ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಪುಳಿಯೋಗರೆ ಮಾಡೋಣ ಬನ್ನಿ ಎಲ್ಲ. ಅಕ್ಕಿ ನಾನು ನೋಡಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಆದ ನಂತರ ಎಷ್ಟು ಬೇಕು ನೀರು ಎಷ್ಟು ಹಾಕ್ಕೊಬೇಕು. ಹಾಕ್ಕೊಂಡು ಅನ್ನ ಮಾಡ್ಕೊಳ್ಳಿ. 2 ವಿಸಿಲ್ ಹಾಕಿ 2 ವಿಸಿಲ್ ಆಗಲಿ. ಆಮೇಲೆ ಬನ್ನಿ ಹುಣಸೆಹಣ್ಣು ನೆನೆಸ್ಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಬೇಕು. ನಾವು ಹಳ್ಳಿ ಸೈಡ್ ಹೆಂಗೆ ಮಾಡ್ತೀವಿ ಹಂಗೆ ನಾನು ಪುಳಿಯೋಗರೆ ಮಾಡೋದು. ಹುಣಸೆಹಣ್ಣು ನೆಂದಾದ ನಂತರ ಒಂದು 10 ನಿಮಿಷ ಒಗ್ಗರಣೆಗೆ ಕಡಲೆ ಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಿಂಗು ಎಷ್ಟು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡು ಬಾಣಲಿಲಿ ಎಣ್ಣೆ ಹಾಕಿ ಹಾಕಿದ ನಂತರ ಎಣ್ಣೆ ಕಾಯಬೇಕು. 1-2 ನಿಮಿಷ ಕಾಯಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ ತೊಗೊತೀನಿ. ಸಾಸಿವೆ ಹಾಕ್ತೀನಿ. ಸಾಸಿವೆ ಆದಮೇಲೆ ಕಡಲೆಬೇಳೆ ತೊಗೊಳ್ಳಿ. ಕಡಲೆಬೇಳೆ ಹಾಕಲಿ. 1-2 ನಿಮಿಷ ಇದಾಗಲಿ. ಕಡಲೆಬೇಳೆ ಆದಮೇಲೆ ಕಡಲೆಬೀಜ ತೊಗೊತೀನಿ. ಕಡಲೆಬೀಜನೂ ಕೆಂಪು ಒಂದು ಸ್ವಲ್ಪ ಹಾಕಬೇಕು. ಅದು ಕಡಲೆಬೀಜ ಎರಡೂ ಆದಮೇಲೆ ಮೆಣಸಿನ್ಕಾಯಿ 4 ನೋಡಿ, ಮೆಣಸಿನ್ಕಾಯಿ 4. ಆಮೇಲೆ ಕರಿಬೇವು ತೊಗೊಳ್ಳಿ. ಕರಿಬೇವು ಹಾಕಿ 4 ಎಸ್ಲು ಕರಿಬೇವು ಹಾಕಲಿ. ಹಾಕಿದ್ಮೇಲೆ ನಾವು ಹುಣಸೆಹಣ್ಣು ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನಾವು ಊರ ಸೈಡಲ್ಲೆಲ್ಲ ಮಾಡೋದೆಲ್ಲ ಇದೇ ಥರ. ಆದಮೇಲೆ 2 ಸ್ಪೂನು ಚಿಲ್ಲಿ ಪೌಡರ್ ಹಾಕಿ, ಆಮೇಲೆ MTR ಪುಳಿಯೋಗರೆ ಪೌಡ್ರ್ ತೊಗೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿರುತ್ತೆ. 2 ತೊಗೊಂಡಿದ್ದೀನಿ. 2 ಹಾಕ್ತೀನಿ. ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಕಾಯಿ ಹಾಕಿ ಲಾಸ್ಟಲ್ಲಿ ಕಾಯಿ ಹಾಕಿ ಮಿಕ್ಸ್ ಮಾಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಊರ ಸೈಡಲ್ಲೆಲ್ಲ ಮಾಡೋದು ಇದೇ ಥರ ತುಂಬ ಚೆನ್ನಾಗಿದೆ. ನಾವು ಸಿಟಿ ಥರ ಮಾಡೋಕ್ಕೆ ಹೋಗಲ್ಲ. ಹಂಗೆ ಹೆಂಗೆ ಬರುತ್ತೆ ಹಳ್ಳಿ ಸೈಡಲ್ಲಿ ಹಂಗೆ ನಾವು ಮಾಡೋದು. ನೋಡಿ ಅನ್ನ ಹಾಕ್ತೀನಿ. ಅದಕ್ಕೆ ಅನ್ನ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಘಮ ಅಂತ ಇದೆ. ನೋಡಿ ಆಯಿತು. ಪುಳಿಯೋಗರೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಸವಿದೆ ನೀವು ಮಾಡ್ಕೊಳ್ಳಿ ಮನೇಲಿ.